ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ನಲ್ಲಿ ಹಬ್ಬಕ್ಕೋಸ್ಕರ ಮಾಡಿರುವಂತ 5 ಸಾಂಪ್ರದಾಯಿಕ ತಿನಿಸುಗಳ ಬಗ್ಗೆ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಚಕ್ಲಿ, ಕಜ್ಜಿಕಾಯಿ, ನಿಪ್ಪಟ್ಟು, ರವೆ ಉಂಡೆ ಮತ್ತೆ ಹುರುಗಡ್ಲೆ ತಂಬಿಟ್ಟು. ಸೊ ಇದ್ರದ್ದು ಫುಲ್ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಈ ವಿಲಾಗ್ನಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮನೇಲಿ ಯಾವುದೇ ಒಂದು ಪೂಜೆ ಆಗಲಿ, ವ್ರತಕ್ಕಾಗಲಿ, ನೈವೇದ್ಯ ಏನಾದರೂ ಮಾಡೋಂಗಿದ್ರೆ, ಇಲ್ಲ ಪ್ರಸಾದ ಆ ಥರ ಏನಾದರೂ ಮಾಡೋಂಗಿದ್ರೆ ಫಸ್ಟು ಅಗ್ನಿ ದೇವತೆಗೆ ಪೂಜೆ ಮಾಡಿ ಆಮೇಲೆ ಪ್ರಸಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೀಸನ್ ಏನಂದರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಯಾವುದೇ ರೀತಿ ಕೆಡೋದು ಹಂಗೆಲ್ಲ ಆಗಲ್ಲ. ಸೊ ಈ ಒಂದು ಪದ್ಧತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಫಸ್ಟು ಪೂಜೆ ಮಾಡಿ ಆಮೇಲೆ ನಾನು ತಿಂಡಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ನಾನು ಮಾಡಿದ ತಿಂಡಿ ಅಂದರೆ ಚಕ್ಲಿ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇದು ಫೇವ್ರೇಟು. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ 2 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ, 1 ಕಪ್ಪು ಕಡಲೆ ಹಿಟ್ಟು ಮತ್ತು 1 ಕಪ್ಪು ಹುರುಗಡ್ಲೆ. ಸೊ ಇದು 3 ಕೀ ಇಂಗ್ರೀಡಿಯೆಂಟ್ಸು. ಇದು ಇದೇ ಪ್ರಮಾಣದಲ್ಲೇ ತಗೋಬೇಕು. ನೆಕ್ಸ್ಟ್ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಏನು ಹುರುಗಡ್ಲೆ ಹೇಳಿದ್ನಲ್ವ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು. ಅಂದರೆ ತರಿ ಇರಬಾರ್ದು, ಫುಲ್ಲು ಫೈನ್ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೇಕು. ಇದನ್ನು ಕ್ವಿಕ್ಕಾಗಿ ಒಂದು ಮಿಕ್ಸ್ ಕೊಟ್ಟು ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಂದರೆ ನೀವೇನು ಕ್ವಾಂಟಿಟಿ ತೊಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಓಂಕಾಳು, ಇದು ಆಪ್ಷನಲ್ಲು, ಬಟ್ ಇದು ಹಾಕ್ಕೊಂಡ್ರೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ಎಳ್ಳು, ಇದು ಸಹ ನಿಮ್ಮದು ಟೇಸ್ಟ್ ತಕ್ಕಂಗೆ. ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಖಾರ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೌಟ್ ಆಗುವಷ್ಟು ಎಣ್ಣೆನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಂತೂ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಬಿಸಿ ಎಣ್ಣೆನೇ ಹಾಕ್ಕೋಬೇಕು. ಇವಾಗ ಹಾಕಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ, ತುಂಬ ಬಿಸಿ ಇರುತ್ತೆ. ಸೊ ಈ ಥರ ಒಂದು ಸ್ಪೂನ್ ಆಯಿಲ್ ಅಂದರೆ ಈ ಥರ ಮಿಕ್ಸರ್ನ ತಗೊಂಡು ಮಾಡಿ ಈ ಒಂದು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ. ನೋಡಿ, ಚಪಾತಿ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಚಕ್ಲಿ ಮಾಡೋ ಮೋಲ್ಡ್ಗೆ ಎಣ್ಣೆ ಎಲ್ಲ ಸವರ್ಕೊಂಡು ಚಕ್ಲಿ ಮಾಡ್ಕೊಳ್ಳೋಣ. ನಾನು ಇದು ಗನ್ ಥರ ತೊಗೊಂಡಿದ್ದೀನಿ, ಯಾಕಂದರೆ ಮಾಮೂಲಿ ಟ್ರೆಡಿಷ್ನಲ್ ಒತ್ತೋದು ತುಂಬ ಕಷ್ಟ ಆಗ್ತಾಯಿತ್ತು. ಅದರಿಂದ ಇದು ಗನ್ನು 15 ಟೈಪ್ಸ್ ಆಫ್ ಬ್ಲೇಡ್ಸ್ ಕೊಡುತ್ತೆ. ನಾನು ಟ್ರೆಡಿಷ್ನಲ್ ಚಕ್ಲಿದು ಏನಿದೆಯಲ್ಲ ಸ್ಟಾರ್ ಶೇಪು, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಒತ್ತೋದು ತುಂಬ ಈಸಿ ಆಗುತ್ತೆ, ಅದರಿಂದ ಇದನ್ನು ತೊಗೊಂಡಿದ್ದೀನಿ. ಇವಾಗ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಉಚ್ಕೊಂಡು ಆಮೇಲೆ ಹಿಟ್ಟು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಚಕ್ಲಿ ಶೇಪಲ್ಲಿ ಚಕ್ಲಿ ರೆಡಿ ಆಗುತ್ತೆ. ಸೊ ಈ ಥರ ಶೇಪ್ ನಿಮ್ಗೆ ಇಷ್ಟ ಬಂದಿರೋ ಸೈಜ್ನ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ, ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು. ಸೊ ನಿಮ್ಗೇನಾದರೂ ಕೈಯಲ್ಲಿ ಹಾಕೋದು ಎಣ್ಣೆಯಲ್ಲಿ ಕಷ್ಟ ಅನಿಸಿದ್ರೆ ಈ ಥರ ಸ್ಪೂನ್ಗೆ ಹಾಕ್ಕೊಂಡು ನೀಟಾಗಿ ಹಾಕ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ ಅದು ಶೇಪು ಹಂಗೆ ಮೇಂಟೈನ್ ಆಗುತ್ತೆ. ಸೊ ಮತ್ತು ಈ ಒಂಥರ ಭಯನೂ ಇರಲ್ಲ, ಎಣ್ಣೆ ಹೇಗಿರುತ್ತೆ ಕೈ ಮೇಲೆ ಅನ್ನೋದು. ಸೊ ಇವಾಗ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ಚಕ್ಲಿ ರೆಡಿ ಆಗಿದೆ. ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಟು ಆಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಡಿ. ಸೊ ಈ ಥರ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಬಂದು ನಿಪ್ಪಟ್ಟು, ಮಸಾಲ ನಿಪ್ಪಟ್ಟು ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಇದನ್ನು ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು 1 ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಹುರುಗಡ್ಲೆ, 1/4 ಕಪ್ ಕಡಲೆ ಬೀಜ ಮತ್ತು 1/4 ಕಪ್ ಕಡಲೆ ಹಿಟ್ಟು. ಇಷ್ಟು ಇದಕ್ಕೆ ಕೀ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲನೂ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ಸೊ ಮಸಾಲ ನಿಪ್ಪಟ್ಟು ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸಹ ಯೂಸ್ ಮಾಡ್ತೀನಿ. ಒಂದು ವೇಳೆ ನೀವು ನೈವೇದ್ಯಕ್ಕೆ ಮಾಡ್ತಾ ಇಲ್ಲ ಅನ್ನೋ ಹಾಗಿದ್ರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಹ ನೀವು ರುಬ್ಬಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ದೇವ್ರಿಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಈ ಹುರುಗಡ್ಲೆ ಮತ್ತು ಕಡಲೆ ಬೀಜನ ನೀಟಾಗಿ ತರಿಯಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕರಿಬೇವು ಸಹ ನಾನು ಮಿಕ್ಸಿಯಲ್ಲಿ 1 ಪಲ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂದು 2 to 3 ಟೇಬಲ್ ಸ್ಪೂನ್ಸ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಕಾಯಿಸಿ ಎಣ್ಣೆ ಸಹ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು 1-2 ಸ್ಪೂನು. ನೆಕ್ಸ್ಟು ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಸಹ ರುಬ್ಬಿ ಹಾಕ್ಕೋಬೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಸಹ ಚಪಾತಿ ಅದಕ್ಕೆ ನೀವು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅಂದರೆ ಲೈಕ್ ಲಾಸ್ಟ್ ಟೈಮ್ ಯಾವ ರೀತಿ ತೋರಿಸಿದ್ನೋ ಅದೇ ಥರ ನೀರು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ಇದು ಮಾಡೋದಂತೂ ತುಂಬಾ ಈಸಿ. ಚಿಕ್ಕದಾಗಿ ನೀವು ತಟ್ಕೋಬೋದು. ಇಲ್ಲಾಂದರೆ ನಾನು ಯೂಸ್ ಮಾಡೋವಂಥ ಒಂದು ಟಿಪ್ ಏನಾದರೆ ಈ ಥರ ಲಾರ್ಜ್ ಪೋರ್ಷನ್ ತೊಗೊಂಡು ಚಪಾತಿ ಇದರಲ್ಲಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಮುಚ್ಚಳ ತೊಗೊಳ್ತೀನಿ. ಸೊ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಒಂದೇ ಟೈಮಲ್ಲಿ 3 to 4 ಮಾಡ್ಕೋಬೋದು. ನೀವು ಇನ್ನೂ ಲಾರ್ಜ್ ಶೀಟ್ ತೊಗೊಂಡ್ರೆ ಒಂದೇ ಸಲ 5-6 ಮಾಡ್ಕೋಬೋದು. ಸೊ ಇದು ಕ್ವಿಕ್ಕು ಮತ್ತು ಈಸಿಯಾಗಿ ಆಗುವಂಥದ್ದು. ಮತ್ತು ಶೇಪ್ ಸಹ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾವು ತಟ್ಟೋದಕ್ಕಿಂತ ಟೈಮೂ ಜಾಸ್ತಿ ತೊಗೊಳ್ಳಲ್ಲ.
ಈ ಒಂದು ಟಿಪ್ಪು ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ನಿಮಗೂ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹೀಗೆ ನಿಪ್ಪಟ್ಟೆಲ್ಲ ನೀಟಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ಒಂದು 4-5 ಮಾಡಿಕೊಂಡು ಈ ಥರ ನೀಟಾಗಿ ಈ ಒಂದು ಕಂದು ಬಣ್ಣ ಬಂದಾಗ ಎತ್ತಿದ್ರೆ ಪರ್ಫೆಕ್ಟ್ ನಿಪ್ಪಟ್ಟು, ಅದು ಕ್ರಿಸ್ಪಿಯಾಗಿರುತ್ತೆ. ಸೊ ಇದನ್ನು ಸಹ ನಾನು ನೀಟಾಗಿ ಆರಿದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸು ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಎತ್ತಿಟ್ಬಿಡ್ತಾ ಇದ್ದೀನಿ. ಸೊ ನೋಡಿ ಹೇಗಿದೆ ನಿಪ್ಪಟ್ಟು ಅಂತ. ನಿಮಗೆಲ್ಲ ಇದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟು ನಾನು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಹುರ್ಗಡ್ಡೆ ತಂಬಿಟ್ಟು. ಇದು ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಂದು ಹುರ್ಗಡ್ಲೆ 1 ಬಟ್ಲು ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಎಷ್ಟು ತೊಗೊಂಡಿದ್ದೀವಲ್ವ ಅದೇ ಬಟ್ಲಲ್ಲಿ ಈಕ್ವಲ್ ಪೋರ್ಷನ್ನು ಬೆಲ್ಲ ತೊಗೊಂಡಿದ್ದೀನಿ. ಪುಡಿ ಬೆಲ್ಲ ತೊಗೊಂಡಿದ್ದೀನಿ ನಾನು. ನೀವು ಪುಡಿ ಮಾಡಿಕೊಂಡು ತೊಗೋಬೋದು. ಮತ್ತು ಸಿಪ್ಪೆ ಬಿಡಿಸಿರೋವಂಥ ಕಡಲೆ ಬೀಜ 1 ಕಪ್ಪು, ಮತ್ತು ಈ ಡ್ರೈ ಫ್ರೂಟ್ಸ್ ಇದು ಆಪ್ಷನಲ್ಲು. ಏಲಕ್ಕಿ ಸಹ 1-2 ತೊಗೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ. ಮತ್ತು ಒಣಕೊಬ್ಬರಿ 1 ಚಿಕ್ಕ ಬೌಲಲ್ಲಿ, ಮತ್ತು ಅಕ್ಕಿ ಹಿಟ್ಟು 1/2 ಕಪ್ಪು. ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಫಸ್ಟಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಡ್ರೈ ಫ್ರೂಟ್ಸ್ನು. ಈ ಥರ ಮಾಡೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆನ ಮಾತ್ರ ಫೈನ್ ಪೌಡ್ರಾಗಿ ರುಬ್ಕೋಬೇಕು. ಬಟ್ ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ನ ತರಿಯಾಗಿ ಈ ಥರ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲ ಪದಾರ್ಥಗಳನ್ನೂ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಒಣಕೊಬ್ಬರಿ ಏನು ತುರ್ಕೊಂಡಿದ್ವಲ್ಲ, ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ, ತುರಿಯೋಕ್ಕೆಲ್ಲ ಟೈಮ್ ಇರಲಿಲ್ಲ ಅಂತ. ಸೊ ನೆಕ್ಸ್ಟು ಎಳ್ಳು 1-2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಸಹ ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಿಟ್ಟ ಅಂದಾಗ ಎತ್ಬಿಡಬೇಕು, ತುಂಬ ಹುರ್ಕೋಬಾರ್ದು ಕಪ್ಪಗಾಗೋವರೆಗೂ. ಸೊ ನೆಕ್ಸ್ಟು ಅಕ್ಕಿ ಹಿಟ್ಟನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜನ ಅಕ್ಕಿನೇ ತೊಗೊಂಡು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾರೆ. ಸೊ ಎರಡೂ ಥರ ಮಾಡ್ಕೋಬೋದು. ನೆಕ್ಸ್ಟು ಇವಾಗ ಬೆಲ್ಲ ಏನು ತೊಗೊಂಡಿದ್ನಲ್ವ ಅದನ್ನು ಕರ್ಗೋವರೆಗೂ ಸ್ಟವ್ ಮೇಲೆ ಇಟ್ಕೋಬೇಕು. ಪಾಕ ಎಲ್ಲ ಮಾಡಬಾರ್ದು. ಪಾಕ ಮಾಡಿದ್ರೆ ಉಂಡೆ ಅಂತೂ ಒಳ್ಳೆ ಕಲ್ ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಮತ್ತು ಇವಾಗ ಏನು ಲೈಕ್ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಪೋರ್ಷನ್ಸ್ ತೊಗೊಂಡು ಮಿಕ್ಸ್ ಮಾಡ್ಕೊಂಬರಬೇಕು. ಅಂದರೆ ನೀವು ಒಂದು ಲೈಕ್ ಸ್ಟ್ರೈನರ್ ತೊಗೊಂಡು ಸ್ವಲ್ಪ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದೇ ಸಲ ಎಲ್ಲ ಹಾಕಿದ್ರೆ ಉಂಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ಬೆಲ್ಲ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ಬೇಕಾಗುತ್ತೆ ಬೆಲ್ಲದ ನೀರು ಅನ್ನೋದನ್ನು. ಸೊ ನೋಡಿ ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದರೆ ಸ್ಟಾಪ್ ಮಾಡಬೇಕು. ನಾನು ಕ್ವಾಂಟಿಟಿ ತೊಗೊಂಡಿದ್ದ ಬೆಲ್ಲಕ್ಕೆ ಕರೆಕ್ಟಾಗಿ ಉಂಡೆ ಕಟ್ಟೋಷ್ಟು ಅದ ಬಂದಿದೆ. ಸೊ ಇವಾಗ ನೀಟಾಗಿ ಈ ಥರ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ದಿನ ಬರಬೇಕು ಉಂಡೆ ಅಂದರೆ ತುಪ್ಪ ಯೂಸ್ ಮಾಡ್ದಿರಾನೇ ಉಂಡೆ ಮಾಡ್ಕೊಳ್ಳಿ. ಅದಕ್ಕೆ ನಾನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದೀನಿ. ಸೊ ನಾನು ತೋರಿಸಿರೋ ಪೋರ್ಷನಲ್ಲಿ ಒಂದು 25 ಉಂಡೆ ಆಗುತ್ತೆ. ತಟ್ಟೆ ತುಂಬುತ್ತೆ. ಸೊ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ಅಂದರೆ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಯಾವಾಗ ಬೇಕೋ ಅವಾಗ ಅಂತ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಒಂದು ಐಟಮ್ ಬಂದು ರವೆ ಉಂಡೆ ರೆಸಿಪಿ. ಸೊ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಕಪ್ ರವೆ ತೊಗೊಂಡಿದ್ದೀನಿ, 1/2 ಕಪ್ ಕಾಯಿ ತುರಿ, ಒಣಕೊಬ್ಬರಿ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು 1/2 ಕಪ್ ಸಕ್ಕರೆ. 1 ಕಪ್ ರವೆಗೆ 1/2 ಕಪ್ ಸಕ್ಕರೆ ಸಾಕು. ಡ್ರೈ ಫ್ರೂಟ್ಸು ಮತ್ತು ತುಪ್ಪ, ಇಷ್ಟು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು. ಸೊ ಒಂದು ತವ ತಗೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪ ಹಾಕ್ಕೊಂಡು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೊಂಥರ ಕಪ್ಪಗಾಗಬಾರ್ದು, ಘಮ ಬರಬೇಕು ಅಷ್ಟೇ. ಸೊ ಅಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ರವೆ ಏನಿದೆಯಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಅಷ್ಟೇ ಬೆಚ್ಚಗಾದರೆ ಸಾಕು, ತುಂಬಾ ಹುರಿದು ಕಪ್ಪಗೆ ಮಾಡ್ಕೋಬಾರ್ದು. ನೆಕ್ಸ್ಟು ಒಣಕೊಬ್ಬರಿ ತುರಿ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಮತ್ತು ಸಕ್ಕರೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗೂ ಹಾಕ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಬಾಯಿಗೆ ಸಕ್ಕರೆ ಸಿಗಲ್ಲ. ನೆಕ್ಸ್ಟು ಇದೆಲ್ಲ ಆದಮೇಲೆ ಒಂದು ಸ್ಮಾಲ್ ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ. ಸೊ ಇದು ಏನಂದರೆ ಉಂಡೆ ಕಟ್ಟೋಕ್ಕೆ ಹದ ಬರಬೇಕಂದ್ರೆ ಹಾಲು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಇದ್ರೂ ಸಾಕು. ನಾನಿಲ್ಲೊಂದು 3 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಹಾಲು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಅಂದರೆ ಬಿಸಿಯಲ್ಲಿ ಕಟ್ಟೋಕ್ಕಾಗಲ್ವಲ್ಲ. ಈ ಹದ ಬಂದಮೇಲೆ ರವೆ ಉಂಡೆನ ಕಟ್ಕೋಬೇಕು. ಸೊ ರವೆ ಉಂಡೆ ಅಂತೂ ಕ್ವಿಕ್ಕಾಗಿ ಆಗಿಬಿಡುತ್ತೆ ಮತ್ತು ಎಲ್ಲರ ಫೇವ್ರೆಟ್ ನಮ್ಮ ಮನೇಲಿ ಇದು. ಸೊ ನಿಮಗೆ ಇದು ಈಸಿ, ಪಾಕ ತೆಗಿಯೋಷ್ಟಿರಲ್ಲ, ಏನೂ ಇರಲ್ಲ. ಜಸ್ಟು ಎಲ್ಲ ಹುರ್ಕೊಂಡು ಹಾಲು ಹಾಕಿದ್ರೆ ರವೆ ಉಂಡೆ ರೆಡಿ ಆಗುತ್ತೆ. ಸೊ ಕ್ವಿಕ್ಕಾಗಿ ಆಗುವಂಥ ಸ್ವೀಟ್ ಇದು. ಸೊ ಇದು ಒಂದು 25 ಲಡ್ಡು ಆಗಿದೆ ತಟ್ಟೆಯಲ್ಲಾಗುವಷ್ಟು. ಸೊ 5th ರೆಸಿಪಿ ಆ್ಯಂಡ್ ಲಾಸ್ಟ್ ರೆಸಿಪಿ ಬಂದು ಬೆಲ್ಲದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಂದು ಸರ್ವಿಂಗ್ ಬೌಲಲ್ಲಿ 1 ಕಪ್ ಮೈದಾ ಮತ್ತು 1/2 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ಲು ಚಿರೋಟಿ ರವೆಲೇ ಮಾಡ್ಕೋಬೋದು, ಇಲ್ಲ ಫುಲ್ಲು ಮೈದಾಲೇ ಮಾಡ್ಕೋಬೋದು. ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ
ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಕಾದಿರುವಂಥ ಎಣ್ಣೆ ಇದೆರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಎಷ್ಟು ಬೇಕಂದರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಮುರಿಬಾರ್ದು. ಸೊ ಇನ್ನೂ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅಂತ ಇನ್ನು ಸ್ವಲ್ಪ ಹಾಕ್ಕೊಂಡು ನೋಡಿದ್ರೆ ಇವಾಗ ನೋಡಿ ಮುರಿತಾ ಇಲ್ಲ, ಇದು ಕರೆಕ್ಟು ಅದ. ಸೊ ಇವಾಗ ಈ ಥರ ನೋಡ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಮೆತ್ತಗೆ ಹಿಟ್ಟನ್ನ ಇದು ಮಾಡ್ಕೋಬೇಕು, ಯಾಕಂದರೆ ಮತ್ತೆ ಹಿಗ್ಗುತ್ತೆ ಚಿರೋಟಿ ರವೆ ಇರೋದ್ರಿಂದ. ಫಿಲ್ಲಿಂಗಿಗೆ 1 ಕಪ್ ಬೆಲ್ಲ, 1 ಕಪ್ ಹುರ್ಗಡ್ಲೆ, ಒಂದು ಅರ್ಧ ಕಪ್ ಆದಷ್ಟು ಕಡಲೆ ಬೀಜ, ಅರ್ಧ ಕಪ್ ಒಣಕೊಬ್ಬರಿ, 1/4 ಕಪ್ಪು ಡ್ರೈ ಫ್ರೂಟ್ಸು ಮತ್ತು ಗಸಗಸೆ ಇಷ್ಟು ಸೇರಿ ಈ ಥರ ಒಂದು ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕು ಫಸ್ಟು. ಸೊ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಲೈಕ್ ಈ ಥರ ಫಿಲ್ಲಿಂಗ್ ಮಾಡಿದ್ದೀನಿ. ದ್ರಾಕ್ಷಿ ಹಾಕ್ಕೊಳ್ಳೋದು ಮರ್ತೋಗಿದೆ, ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದ್ರಾಕ್ಷಿ ಸಹ ಹಾಕ್ಕೋಬೋದು, ಬಟ್ ತುಪ್ಪ ಹಾಕ್ಕೊಂಡು ಹುರಿದ್ರೆ ದ್ರಾಕ್ಷಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ತುಪ್ಪ ಹಾಕ್ತಿರ ಡ್ರೈ ಹುರಿತಾ ಇದ್ದೀನಿ, ಅದಕ್ಕೆ ದ್ರಾಕ್ಷಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡೋಷ್ಟರಲ್ಲಿ ಫಿಲ್ಲಿಂಗ್ ಈ ಥರ ರೆಡಿ ಆಗಿದೆ. 1 ಅವರ್ ಬಿಡಬೇಕು ಹಿಟ್ಟೆಲ್ಲ ಹದ ಬರೋಕ್ಕೆ. ಅದಾದಮೇಲೆ ಆಲ್ಮೋಸ್ಟ್ ನೈಟೇ ಆಗಿದೆ. ಸೊ ಇವಾಗ ನನ್ನ ಮಕ್ಕಳು ಎಲ್ಲ ಅವೈಲೇಬಲ್ ಇದ್ದರು, ಸೊ ಅವರು ಹೆಲ್ಪ್ ಮಾಡ್ತೀನಿ ಅಂತ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಫಿಲ್ಲಿಂಗು ಎಲ್ಲ ಹಾಕಿ ಈ ಥರ ಮೋಲ್ಡ್ ಯೂಸ್ ಮಾಡಿಕೊಂಡು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 10 ಕರ್ಜಿಕಾಯಿ ಎಲ್ಲ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಹುರ್ಕೊಳ್ಳೋಕ್ಕೆ ಹೋಗಬೇಕು. ಜಾಸ್ತಿ ಮಾಡ್ಕೊಂಡು ಹೋದ್ರೂ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಸೊ ಅವಾಗವಾಗ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಈ ಥರ ಕರ್ಜಿಕಾಯಿ ಲೈಕ್ ಎಣ್ಣೆಲಿ ಬಿಟ್ಕೋಬೇಕು. ಸೊ ಈ ರೀತಿ ಕರ್ಜಿಕಾಯಿ ಒಂಥರ ಕಂದು ಬಣ್ಣ ಬಂದಾಗ ಎತ್ತಬೇಕು. ಸೊ ಇಷ್ಟು ಮಾತ್ರ ಇದ್ರೂ ಸಾಕು. ಸೊ ತುಂಬ ವೈಟ್ ಇದ್ರೂ ಚೆನ್ನಾಗಿರಲ್ಲ, ತುಂಬ ಸೀದೋದ್ರೂ ಚೆನ್ನಾಗಿರಲ್ಲ. ಇದು ಪರ್ಫೆಕ್ಟ್ ಕಲರ್ ಅಂತಲೇ ಹೇಳ್ಬೋದು. ಸೊ ಕ್ರಿಸ್ಪಿಯಾಗಿ ಬಂದಿತ್ತು, ಚೆನ್ನಾಗೂ ಬಂದಿದೆ. ಸೊ ಇವತ್ತಿನ ಈ 5 ಲೈಕ್ ರೆಸಿಪೀಸ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಬ್ಬಕ್ಕೆ ನೀವು ಮಾಡ್ಕೊಳ್ಳಿ ಇಷ್ಟ ಆದರೆ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.